ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ವೆಲ್ಕಮ್ ಮಾಡಿ ಫಿಶ್ನ ತೋರಿಸ್ತಾ ಇದ್ದೀರಾ ಅಂದ್ಕೊಂಡಿದ್ದೀರಾ. ಸೊ ಇದು ಬಂದು ಸಂಡೇ ವ್ಲಾಗ್. ಗೊತ್ತಿಲ್ಲ ಯಾವತ್ತು ಪೋಸ್ಟ್ ಮಾಡ್ತೀನಿ ಅಂತ. ಸೊ ಎಡಿಟ್ ಮಾಡೋದಕ್ಕೂ ಟೈಮ್ ಸಿಗ್ತಾ ಇಲ್ಲ, ವ್ಲಾಗ್ಸ್ ಮಾಡೋದಕ್ಕೂ ಟೈಮ್ ಸಿಗ್ತಾ ಇಲ್ಲ. ಸೊ ಅಕಿರಾ ತುಂಬ ತುಂಟಿ ಆಗಿಬಿಟ್ಟಿದ್ದಾಳೆ. ಸೊ ಬನ್ನಿ ಇಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಚಿಕನ್ ಸಾರು ಹೇಗೆ ಮಾಡೋದು ಅಂತ ರೆಸಿಪಿ ಶೇರ್ ಮಾಡ್ತೀನಿ. ತುಂಬ ಸರಿ ಶೇರ್ ಮಾಡಿದ್ದೀನಿ. ನಾಟಿ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಇನ್ನೂ ಡೀಟೇಲಾಗಿ ಇನ್ಫಾರ್ಮೇಷನ್ ಬೇಕು ಅಂತ ಇದ್ದರೆ ನಾನು ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡ್ಬೋದು ಡೀಟೇಲ್ ರೆಸಿಪಿಗೋಸ್ಕರ. ಸೊ ಇಲ್ಲಿ ನಾನು ಮಸಾಲ ಐಟಮ್ಸ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ, ಕಾಯಿ ತುರಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಟೊಮ್ಯಾಟೊ ಹಾಕ್ತಿದ್ದೀನಿ. ಆ್ಯಂಡ್ ಹಾಗೆ ಕೊತ್ತಂಬರಿ, ಪುದೀನ ಎಲ್ಲ ಸೇರಿಸಿ ಆ್ಯಂಡ್ ಸ್ವಲ್ಪ ಹುರ್ಕೊಂಡು ಹಾಗಾಗಿ ಬಿಟ್ಮೇಲೆ ಮಿಕ್ಸರ್ ಗ್ರೈಂಡ್ ಮಾಡ್ಕೊಳ್ತೀನಿ. ನಾನು ಯೂಶ್ವಲಿ ಕೋಕೆಲ್ಲ ಕುಡಿಯೋದಿಲ್ಲ, ಬಟ್ ತುಂಬಾ ಟಯರ್ಡ್ ಆಗಿತ್ತು. ಕ್ಲೌಡ್ ಕಿಚನ್ಗೆ ತಂದಿರೋ ಕೋಕಿತ್ತು, ಹಾಗಾಗಿ ಟೇಸ್ಟ್ ಮಾಡ್ತಿದ್ದೀನಿ. ಸೊ ಮೊದಲು ಇಲ್ಲಿ ಅಕಿರಾಗೋಸ್ಕರ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದೀನಿ. ಅಕಿರಾ ಬ್ರೇಕ್ಫಾಸ್ಟ್ ಮಾಡಿದ್ರೆ ಅವಳು ಸ್ವಲ್ಪ ಕಾಮಾಗಿ ಆಟ ಆಡ್ಕೊಂಡಿರ್ತಾಳೆ. ಸೊ ನಾನು ವಿಡಿಯೋ ಶೂಟ್ ಮಾಡೋದಕ್ಕೂ ಟೈಮ್ ಸಿಗುತ್ತೆ, ಹಾಗಾಗಿ ಸೊ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ, ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಅರಿಶಿನ ಪುಡಿ ಆ್ಯಂಡ್ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ, ಅದಾದ ನಂತರ ನಾವು ರುಬ್ಬಿಟ್ಟಿರೋ ಮಸಾಲಾನ ಚಿಕನ್ಗೆ ಬೆರೆಸಬೇಕು. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಿದ್ದೀನಿ, ನೀವು ಬೇಕಿದ್ರೆ ಪಾತ್ರೆಯಲ್ಲೂ ಮಾಡ್ಬೋದು. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದೇ ಮಿಕ್ಸರ್ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚಿಕನ್ಗೆ ಹಾಕಿ ಒಂದು ವಿಶಿಲ್ ಬಿಟ್ಟರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಒಂದು ಚಿಕನ್ ಸಾರು ರೆಡಿ ಆಗುತ್ತೆ. ಚಿಕನ್ ಸಾರು ಮಾಡ್ತಿದ್ದೀವಿ ಅಂತ ಹೇಳಿದ್ಮೇಲೆ ಮುದ್ದೆ ಇರಲೇಬೇಕಲ್ಲ. ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಇದು. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಸೊ ಹಾಗೆ ಇಲ್ಲಿ ಮೀನು ತಂದಿದ್ವಿ, ಮೀನು ಫ್ರೈಯು ಮಾಡಿಬಿಡೋಣ. ಲಂಚ್ ಟೈಮ್ ಸಹ ಆಗಿತ್ತು, ಊಟ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡ್ರಿ. ಸೊ ಇಲ್ಲಿ ಮೀನು ಫ್ರೈ ಮಾಡ್ತಿದ್ದೀರಿ. ಸೊ ಮೀನು ಫ್ರೈ ರೆಸಿಪಿ ನಿಮಗೇನಾದರೂ ಬೇಕಿದ್ದಲ್ಲಿ ಕಮೆಂಟಲ್ಲಿ ತಿಳಿಸಿ, ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ನನ್ನ ಶಾರ್ಟ್ ವೀಡಿಯೋಸಲ್ಲಿ ಆಲ್ರೆಡಿ ನಾನು ಫಿಶ್ ಫ್ರೈ ರೆಸಿಪೀಸ್ ಎಲ್ಲ ಶೇರ್ ಮಾಡಿದ್ದೀನಿ. ಸೊ ಇಷ್ಟ ಆಗುತ್ತೆ ನಿಮಗೆ, ಡೆಫಿನೆಟ್ಲಿ ಹೋಗಿ ಚೆಕ್ ಮಾಡಿ. ತುಂಬಾ ನಾನಂತೂ ಮದುವೆ ಆದಮೇಲೆ ಮೀನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡೋದು. ಮುಂಚೆ ತಿನ್ನಬೇಕಂತ ಆಸೆ ಇರ್ತಾಯಿತ್ತು, ಬಟ್ ತಿನ್ನೋದಕ್ಕೆ ಭಯ, ಮುಳ್ಳಿರುತ್ತೆ ಅಂತ. ಬಟ್ ಈಗ ನಾನೇ ಮಾಡ್ತೀನಿ, ನಾನೇ ತಿಂತೀನಿ, ಸಖತ್ತಾಗಿ ಎಂಜಾಯ್ ಮಾಡ್ತೀನಿ. ನಾನಂತೂ ಆಲ್ಮೋಸ್ಟ್ 90% ಕುಕ್ಕಿಂಗ್ ಬಂದು ಮದುವೆ ಆದಮೇಲೆ ಕಲ್ತಿದ್ದು. ಆ್ಯಂಡ್ ಈಗ ಕ್ಲೌಡ್ ಕಿಚನ್ ಮಾಡೋ ಅಷ್ಟು ನಾನು ಕಲ್ತಿದ್ದೀನಿ ಅಂತ ಹೇಳಿದ್ರೆ ಅದು ಮದುವೆ ಆದಮೇಲೆ. ಆ್ಯಂಡ್ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿನೇ ನಾನು ಕಲ್ತಿದ್ದು. ತುಂಬ ರೆಸಿಪೀಸ್ ಕಲಿಸಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಟ್. ಯಾರೆಲ್ಲ ರೆಸಿಪೀಸ್ ಎಲ್ಲ ಶೇರ್ ಮಾಡ್ತಾ ಇದ್ದೀರ, ತುಂಬ ಯೂಸ್ ಆಗುತ್ತೆ. ಒಂದೊಂದೇ ವೆರೈಟಿ ಕಲಿತಾ ಇರ್ಬೋದು. ನನಗಂತೂ ತುಂಬ ಖುಷಿ ಆಗುತ್ತೆ. ಸೊ ಈಗಲೂ ಅಷ್ಟೇ ನನಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ನಾನು ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ರೆಸಿಪಿ ತಗೊಂಡು ಅಡುಗೆ ಮಾಡ್ತೀನಿ. ಸೊ ಹೌಸ್ ವೈಫ್ಗೆ ರೆಸ್ಟ್ ಅನ್ನೋದೇ ಇರೋದಿಲ್ಲ. ಊಟ ಆಯಿತು, ರೆಸ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಹಾಕಿರೋ ಕಬೋರ್ಡ್ ನೋಡಿ ಯಪ್ಪ ಫಸ್ಟ್ ಕ್ಲೀನ್ ಮಾಡಿಡೋಣ ಅಂತ ಹೇಳಿ ಕ್ಲೀನ್ ಮಾಡೋಕ್ಕೆ ಕೂತ್ಕೊಂಡೆ. ಅದೇ ಆಯಿತು 1 ಅವರ್ ಮೇಲೆ. ಸೊ ಎಲ್ಲಿ ರೆಸ್ಟು, ಮತ್ತೆ ಅವಳು ನಿದ್ದೆ ಮಾಡಿಸಿ ನಾನು ನಿದ್ದೆ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಸೊ ಹಾಗೆ ಬಿಟ್ಬಿಟ್ಟೆ. ಒಂದೊಂದೇ ಕ್ಲೀನ್ ಮಾಡ್ಕೊಂಡಿಟ್ಬಿಟ್ಟೆ. ಆ್ಯಂಡ್ ಹಾಗೆ ಎಗ್ಸ್ ಎಲ್ಲ ತಂದಿದ್ವಿ, ಎಗ್ ಟ್ರೇಯಲ್ಲಿ ಒಂದೊಂದೇ ಎತ್ತಿಡ್ತಾ ಇದ್ದೀನಿ. ಸೊ ಆಚೆ ಇಟ್ಟರೆ ಹಾಕಿರೋ ತಳ್ಳಿಬಿಟ್ಟು ಹೊಡೆದಾಕ್ಬಿಡ್ತಾಳೆ, ಹಾಗಾಗಿ ನೋಡ್ರ ಆದರೂ ಒಂದು ಒಡೆದೋಗಿರೋ ಮೊಟ್ಟೆ ನಮಗೆ ಕೊಟ್ಟಿದ್ದಾರೆ ಎಲ್ರಿಗೂ. ಸೊ ಅಕ್ಕಿರಾಗೋಸ್ಕರ ವಾಟರ್ ಮೆಲನ್ ಜ್ಯೂಸ್ ಆ್ಯಂಡ್ ಹಾಗೆ ಫ್ರೈಡ್ ಚಿಕನ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಇದು ಮಾಡೋಣ. ಹೇಗೆ ಫ್ರೈಡ್ ಚಿಕನ್ ಮಾಡ್ತೀನಿ ಅಕ್ಕಿರಾಗೋಸ್ಕರ ಅಂತ ಹೇಳ್ತೀನಿ.
ಈ ವ್ಲಾಗಲ್ಲಿ ನಾನು ಆಲ್ಮೋಸ್ಟ್ ಬರೀ ರೆಸಿಪೀಸೇ ಶೇರ್ ಮಾಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಬಯಸ್ತೀನಿ. ಸ್ಮಾಲ್ ಪೀಸಸ್ ಕೊಡ್ಲಾ? Enjoy. No, no, ಅಲ್ಲ ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇದೆಲ್ಲ. ಏನಪ್ಪ ಈ ಹುಡುಗಿ ಅದು ಹಿಂಗೆ ಹಿಂಗೆ ಎತ್ತಬೇಕಂತ ಹಿಂಗೆ ಹಂಗಲ್ಲ ಹಿಂಗೆ ಎತ್ತದ ಹಿಂಗೆ ಹಿಂಗೆ ಯಮ್ಮಿ ಇದು ಬೇಡ ಇದು ಬೇಡ ಯಾಯಿ ಇದು ಚೆನ್ನಾಗಿದೆ ನೋಡು ಅಂತ ಸೊ ನಾನು ಆಲ್ರೆಡಿ ಫ್ರೈಡ್ ಚಿಕನ್ ರೆಸಿಪಿ ಶೇರ್ ಮಾಡಿದ್ದೀನಿ. ಸೊ ಅದೇ ಮೆಥಡಲ್ಲಿ ನಾನಿಲ್ಲಿ ಪಾಪ್ಕಾರ್ನ್ ಚಿಕನ್ ಮಾಡ್ತಾ ಇರೋದು ಅಕಿರಾಗೋಸ್ಕರ. ಸೊ ಇಷ್ಟ ಆಗಿರುತ್ತೆ ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಬಯಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆ್ಯಂಡ್ ಮಿಸ್ ಮಾಡ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಶಾರ್ಟ್ ವಿಡಿಯೋಸ್ ಸಹ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸಮ್ಮರ್ ಸ್ಪೆಷಲ್. ದಯವಿಟ್ಟು ಅದನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.